Second semester paper Social Work Research and Statistics, Unit 1, topic Hypothesis. ಈ ಹೈಪಾಥಿಸಿಸ್ ಅನ್ನೋದನ್ನ ಕನ್ನಡದಲ್ಲಿ ಪ್ರಾಕಲ್ಪನೆ ಅಂತ ಕರಿತೀವಿ. ಸೊ ರಿಸರ್ಚ್ ಅಲ್ಲಿ ಪ್ರಾಬ್ಲಮ್ ನ ಡಿಫೈನ್ ಮಾಡಾದ್ಮೇಲೆ ಫಸ್ಟ್ ಸ್ಟೆಪ್ ಆದ್ಮೇಲೆ ಸೊ ನೆಕ್ಸ್ಟ್ ಸ್ಟೆಪ್ ಬರೋದೆ ಹೈಪಾಥಿಸಿಸ್ ನ ಫಾರ್ಮ್ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಊಹೆ ಅಂತ ನಾವೇನ್ ಹೇಳ್ತೀವಲ್ಲ, ಆ ಊಹೆನ ಸ್ವಲ್ಪ ವೈಜ್ಞಾನಿಕ ವಿಧಾನದ ಮೂಲಕ ವೈಜ್ಞಾನಿಕ ಆಧಾರದ ಮೇಲೆ ಊಹೆ ಮಾಡೋದನ್ನ ಪ್ರಾಕಲ್ಪನೆ ಅಥವಾ ಹೈಪಾಥಿಸಿಸ್ ಅಂತ ಕರಿತೀವಿ. ಇದು ರಿಸರ್ಚ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಒಂದು ಟರ್ಮ್. ಹಾಗಾಗಿ ಆದಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಹೈಪಾಥಿಸಿಸ್ ಇಸ್ ಎ ಸ್ಟೇಟ್ಮೆಂಟ್ ಹ್ಯಾವ್ ಸೈಂಟಿಫಿಕ್ ಸಪೋಸಿಷನ್. ಪ್ರಾಕಲ್ಪನೆ ಎನ್ನುವುದು ವೈಜ್ಞಾನಿಕ ಆಧಾರದ ಮೇಲೆ ಇರುವಂತಹ ಹೇಳಿಕೆಗಳು ಅಂತ. ಅಂದ್ರೆ ವೈಜ್ಞಾನಿಕ ಅಂದ್ರೆ ಅದನ್ನ ಪರೀಕ್ಷಿಸಬಹುದು, ಅದಕ್ಕೊಂದು ಸೂಕ್ತ ರೀತಿಯ ಆಧಾರ ಪ್ರಯೋಗಕ್ಕೆ ಒಳಪಡಿಸಬಹುದಾದಂತಹ ಹೇಳಿಕೆಗಳು ಅಂತ. ಅಂತೆ ಕಂತೆಗಳ ಹೇಳಿಕೆ ಅಲ್ಲ ಇದು. ಆಗುತ್ತೆ ಅಂದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ ಈಗಾಗಬಹುದು ಅಂತ ಒಂದಷ್ಟು ಊಹೆಗಳನ್ನ ಮಾಡ್ತೀವಲ್ಲ, ಅಂತದನ್ನ ಹೈಪಾಥಿಸಿಸ್ ಅಂತ ಕರಿತೀವಿ. ಇಟ್ ಈಸ್ ಟೆಂಟೇಟಿವ್ ರಿಲೇಶನಲ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ರಿಸರ್ಚ್ ಪ್ರಾಬ್ಲಮ್. ಸಂಶೋಧನೆಯ ಸಮಸ್ಯೆಯ ಬಗ್ಗೆ ಇರುವ ಸಂಬಂಧಗಳನ್ನು ಸೂಚಿಸುವಂಥದ್ದು. ಈ ಸಮಸ್ಯೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಜುಕೇಶನ್ ಅಲ್ಲಿರುವಂತ ಸಮಸ್ಯೆ ಏನಾದ್ರೂ ಇದ್ದಾಗ ಆನ್ಲೈನ್ ಟೀಚಿಂಗ್ ಇಂದ ಕಲಿಕೆ ಹೆಚ್ಚಾಗ್ತಾ ಇದೆ ಅಂತ ಒಂದು ಹೇಳಿಕೆ. ಈ ಹೇಳಿಕೆಗಳೇನೇನುತ್ತೆ ಅಂದ್ರೆ ಈ ಶಿಕ್ಷಣ ಅನ್ನುವಂಥದ್ದು ಅದು ಸಮಸ್ಯೆಯಾಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಸೂಚಿಸುತ್ತೆ. ಈ ರೀತಿಯ ಹೇಳಿಕೆನ ಹೈಪೋಥೆಸಿಸ್ ಅಂತ ಕರಿತೀವಿ. Hypothesis can be regarded as the proposed or tentative answer to the research question. ಸಂಶೋಧನೆಯ ಪ್ರಶ್ನೆಗಳಿಗೆ ಭವಿಷ್ಯದ ಊಹಿಸಬಹುದಾದ ಉತ್ತರಗಳ ಒಂದು ಹೇಳಿಕೆಯಾಗಿದೆ ಅಂತ. ಅಂದ್ರೆ ಹೀಗಿರಬಹುದು, ಇದು ಬಹುತೇಕ ಸತ್ಯ ಆಗಿರ್ಬೋದು ಅಥವಾ ಬಹುತೇಕ ಸುಳ್ಳು ಆಗಿರ್ಬೋದು. ಆ ರೀತಿಯಾದಂತಹ ಸಂಶೋಧನೆಯ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತ ಒಂದು ಪ್ರಯತ್ನವನ್ನ ನಾವು ಹೈಪೋಥೆಸಿಸ್ ಅಂತ ಕರಿತೀವಿ. ನೆಕ್ಸ್ಟ್, ಇಟ್ ಈಸ್ ಟೆಂಟೇಟಿವ್ ರಿಲೇಶನಲ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ರಿಸರ್ಚ್ ಪ್ರಾಬ್ಲಮ್. ಇದಾಯ್ತು. ನೆಕ್ಸ್ಟ್, ಹೈಪೋಥೆಸಿಸ್ ಈಸ್ ಎ ಸ್ಟೇಟ್ಮೆಂಟ್ ದಟ್ ಎಕ್ಸ್ಪ್ಲೈನ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ 2 or more ವೇರಿಯಬಲ್. ಎರಡಕ್ಕಿಂತ ಹೆಚ್ಚು ವೇರಿಯಬಲ್, ಅವಾಗ್ಲೇ ಹೇಳಿದ್ವಲ್ಲ ಅಂಶಗಳು ಅಂತ ಏನು ಇದೆ ಅಲ್ವಾ, ಈ ಅಂಶಗಳ ನಡುವಿನ ಸಂಬಂಧ ಏನು ಅಂತ ಸೂಚಿಸುವ ಒಂದು ಹೇಳಿಕೆಗಳು. ಆಸ್ ದ ಫುಡ್ ಇಂಟೇಕ್ ಇನ್ಕ್ರೀಸಸ್, ದ ಅಂಡರ್ ವೆಯ್ಟ್ ವಿಲ್ ಬಿ ಡಿಕ್ರೀಸಸ್. ಈಗ ಆಹಾರ ಹೆಚ್ಚು ತಗೊಂಡ್ರೆ ತೂಕ ಕೂಡ ಕಡಿಮೆ ಆಗಬಹುದು ಅಥವಾ ಹೆಚ್ಚಾಗಬಹುದು, ತೂಕ ಸಮತೋಲನಕ್ಕೆ ಬರಬಹುದು. ಇದು ಒಂದು ಹೇಳಿಕೆಗಳು. ಇಲ್ಲಿ 2 ಅಂಶ ಇದೆ. ಸೊ ಈ 2 ಅಂಶಗಳ ನಡುವಿನ ಸಂಬಂಧ ಏನು ಅಂತ ಹೇಳೋದೆ ಹೈಪೋಥೆಸಿಸ್. ದಿಸ್ ಸ್ಟೇಟ್ಮೆಂಟ್ ಇಸ್ ಟೆಸ್ಟೆಡ್ ಡ್ಯೂರಿಂಗ್ ದ ರಿಸರ್ಚ್ ಸ್ಟಡಿ ಅಂಡ್ ದ ಪ್ರೆಡಿಕ್ಟೆಡ್ ರಿಲೇಶನ್ಶಿಪ್ ಕ್ಯಾನ್ ಬಿ ಪ್ರೂವ್ಡ್ ಟು ಬಿ either valid or invalid within the framework of particular context of the study. ಸಂಶೋಧನೆಯ ವಿಧಾನದಲ್ಲಿ ನಾವು ಇದು ಹೇಳಿಕೆ ಸತ್ಯ ಅಥವಾ ನಾವು ಏನು ಊಹೆಗಳು ಹೇಳ್ತೀವಲ್ಲ, ವೈಜ್ಞಾನಿಕ ಊಹೆಗಳು, ಇದು ಸರಿಯಾ ಅಥವಾ ತಪ್ಪಾ ಅಂತ ನಾವು ಸಂಶೋಧನೆ ವಿಧಾನದಲ್ಲಿ ಪರೀಕ್ಷಿಸ್ತೀವಿ.
ಪ್ರಯೋಗಕ್ಕೆ ಒಳಪಡಿಸ್ತೀವಿ ಅನ್ನುವಂಥದ್ದು. ಆಮೇಲೆ ನಾವ್ ಏನು ಊಹಿಸಿರ್ತೀವಲ್ಲ, ಭವಿಷ್ಯದಲ್ಲಿ ಹಿಂಗಾಗುತ್ತೆ, ಇದೇ ಕಾರಣ ಅಂತ ಹೇಳಿರ್ತೀವಲ್ಲ, ಅದು ಸರಿನಾ ತಪ್ಪಾ, ಅದು ನಿಖರವಾಗಿದೆಯಾ ಇಲ್ವಾ ಅಂತ ಸಂಶೋಧನೆ ಅಧ್ಯಯನದಲ್ಲೇ ನಾವು ಕಂಡುಕೊಳ್ತೀವಿ, ಬೇರೆ ಏನೆಲ್ಲೋ ಅಲ್ಲ. ಈ ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಆದ್ಮೇಲೆ ವೇರಿಯಬಲ್ ಎಲ್ಲ ಫಾರ್ಮ್ ಆದ್ಮೇಲೆ ಈ ವೇರಿಯಬಲ್ಗೂ ಆ ವೇರಿಯಬಲ್ಗೆ ಏನ್ ಸಂಬಂಧ, ಎರಡಕ್ಕೂ ಅದ್ರಲ್ಲಿ ಪಾಸಿಟಿವ್ ಅಂಶ ಇದೆಯಾ, ನೆಗೆಟಿವ್ ಅಂಶ ಇದೆಯಾ, ಇದ್ರೆ ಯಾವ ತರ, ಇದನ್ನೆಲ್ಲ ಕಂಡುಕೊಳ್ಳೋದೆ ಹೈಪೋಥೆಸಿಸ್. Example, there is significant relationship between online teaching and learning opportunities among students in rural area. So ಇಲ್ಲಿ ನೋಡಿ, ಆನ್ಲೈನ್ ಟೀಚಿಂಗ್ ಅನ್ನೋದು ಒಂದು ವೇರಿಯಬಲ್, ಲರ್ನಿಂಗ್ ಆಪರ್ಚುನಿಟಿ ಅನ್ನೋದು ಒಂದು ವೇರಿಯಬಲ್, ಇನ್ ರೂರಲ್ ಏರಿಯಾ ಅನ್ನೋದು ಇನ್ನೊಂದು ವೇರಿಯಬಲ್. ಸೊ ಈ ಮೂರಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಹೌದು, ಇದ್ರೆ ಮಹತ್ವದ ಸಂಬಂಧ ಇದೆ ಅಂದ್ರೆ ಹೌದಾ, ಅದೆಷ್ಟು ಮಹತ್ವ, ಏನು? ಸೊ ಈ ರೀತಿಯಲ್ಲಿ ಪರೀಕ್ಷಿಸೋದನ್ನೇ ಹೈಪೋಥೆಸಿಸ್ ಅಂತ ಕರಿತೀವಿ. ನೆಕ್ಸ್ಟ್, ಹೈಪೋಥೆಸಿಸ್ ಆರ್ ಯೂಶುವಲಿ ಡಿರೈವ್ಡ್ ಫ್ರಮ್ ದ ಥಿಯರಿ ಅಂಡ್ ಮೇ ಬಿ ಬೇಸ್ಡ್ ಆನ್ ಆಲ್ರೆಡಿ ಕಂಡಕ್ಟೆಡ್ ರಿಸರ್ಚ್ ಆನ್ ದ ಸಬ್ಜೆಕ್ಟ್. ಈಗಾಗಲೇ ಸಂಶೋಧನೆಗೆ ಒಳಪಡಿಸಿದ ವಿಷಯದಿಂದ ಸಿದ್ಧಾಂತದ ಮೂಲಕ ರೂಪಿಸುವುದೇ ಪ್ರಾಕ್ಕಲ್ಪನೆ. ಹೈಪೋಥೆಸಿಸ್ನ ನಾವು ಒಂದು ಸಿದ್ಧಾಂತದ ಬೆಳವಣಿಗೆಗಾಗಿ ಅಥವಾ ಈಗಾಗಲೇ ಇನ್ನೊಬ್ರು ಈ ವಿಷಯದ ಬಗ್ಗೆ ಮಾಡಿದ್ದಾರೆ, ಆ ವಿಷಯವನ್ನು ಆಧರಿಸಿ ನಾವೇನ್ ರಿವ್ಯೂ ಆಫ್ ಲಿಟ್ರೇಚರ್ ಎಲ್ಲ ಮಾಡಿರ್ತೀವಲ್ಲ, ಅದನ್ನ ಅವಲಂಬಿಸಿ ನಾವು ಸಂಬಂಧ ಇದೆಯಾ ಇಲ್ವಾ, ಈ ಹೇಳಿಕೆಗಳು ಸರಿ ಇದೆಯಾ ಇಲ್ವಾ ಅಂತ ಕಂಡುಕೊಳ್ಳೋದೆ ಹೈಪೋಥೆಸಿಸ್. The development of a hypothesis is closely linked to the literature review conducted for the study. ಪ್ರಾಕ್ಕಲ್ಪನೆಯನ್ನು ರೂಪಿಸುವುದು ಒಂದು ಅಧ್ಯಯನದ ಸಾಹಿತ್ಯ ವಿಮರ್ಶೆಗೆ ಸಂಬಂಧಿಸಿದ್ದಾಗಿರುತ್ತದೆ. ನಾನು ಆಗ್ಲೇ ಹೇಳಿದಂಗೆ, ಹಿಂದೆ ಯಾರು ಇದೇ ವಿಷಯದ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ, ಅವ್ರು ಏನ್ ಕಂಡುಕೊಂಡಿದ್ದಾರೆ, ಅದಕ್ಕೂ ನಮ್ಮ ಅಧ್ಯಯನಕ್ಕೆ ಏನ್ ಸಂಬಂಧ ಇದೆ. ಸೊ ಈ ರೀತಿಯ ಸಂಬಂಧಗಳನ್ನ ಸಾಹಿತ್ಯ ವಿಮರ್ಶೆಯ ಆಧಾರದ ಮೇಲೆ ಊಹೆಗಳನ್ನ ಮಾಡೋದನ್ನ ಹೈಪೋಥೆಸಿಸ್ ಅಂತ ಕರಿತೀವಿ. Hypothesis is usually includes independent variable, the dependent variable, and predicted outcome and population of a study. ನಾವು ಪ್ರಾಕ್ಕಲ್ಪನೆನ ಮಾಡುವಾಗ ಒಂದು ಸ್ವಾವಲಂಬಿ ವೇರಿಯಬಲ್, ಇನ್ನೊಂದು ಪರಾವಲಂಬಿ ವೇರಿಯಬಲ್, ಮತ್ತೆ ಫಲಿತಾಂಶ ಮತ್ತು ಜನಸಂಖ್ಯೆ. ಅಂದ್ರೆ ಆ ಅಧ್ಯಯನದಲ್ಲಿ ಎಷ್ಟು ಜನನ ನಾವು ಅಧ್ಯಯನಕ್ಕೆ ಒಳಪಡಿಸ್ತೀವಿ, ಎಲ್ಲಿ, ಅದರಿಂದ ಏನ್ ಕಂಡುಕೊಳ್ತೀವಿ, ಯಾವ್ಯಾವ ಅಂಶಗಳ ಮೂಲಕ ಕಂಡುಕೊಳ್ತೀವಿ ಅನ್ನೋದ್ರ ಮೇಲೆ ಹೈಪೋಥೆಸಿಸ್ ನಿಂತಿರುತ್ತೆ ಅಂತ. ನೆಕ್ಸ್ಟ್, ಟೈಪ್ಸ್ ಆಫ್ ಹೈಪೋಥೆಸಿಸ್, ಪ್ರಾಕ್ಕಲ್ಪನೆಯ ವಿಧಗಳು. ಮೊದಲನೇದು ನಲ್ ಹೈಪೋಥೆಸಿಸ್, ಇದು ತುಂಬಾ ನಾವು ಕಂಡುಕೊಳ್ತೀವಿ. ಅದನ್ನ ಇನ್ನೊಂದರಲ್ಲಿ ಆಲ್ಸೋ ನೋನ್ ಆಸ್ ಸ್ಟಾಟಿಸ್ಟಿಕಲ್ ಹೈಪೋಥೆಸಿಸ್ ಆರ್ ನೆಗೆಟಿವ್ ಟರ್ಮ್. ಅಂದ್ರೆ ನಲ್ ಹೈಪೋಥೆಸಿಸ್ ಅಂದ್ರೆ ಋಣಾತ್ಮಕ, ಯಾವಾಗ ನಾವ್ ಹೇಳಿರೋ ಎರಡು ಅಂಶಗಳಿಗೂ ಸಂಬಂಧ ಇರಲ್ಲ ಅವಾಗ ಅದನ್ನ ನಲ್ ಹೈಪೋಥೆಸಿಸ್, ಝೀರೋ ಅಂತ ಕರಿತೀವಿ, ಅದು ಸಂಬಂಧ ಇಲ್ಲದೆ ಇರೋದು ಅಂತ. ಸೊ ಅದನ್ನ ನಾವು ಸಂಖ್ಯಾತ್ಮಕ ಅಂತ ಕೂಡ ಕರಿತೀವಿ. ಅದನ್ನ ಹೆಂಗ್ ಬರೀತಾರೆ ಅಂದ್ರೆ H0 HN null ಅಂತ ಕರಿತೀವಿ. There is no relationship or more variables stated. ಯಾವಾಗ ವೇರಿಯಬಲ್ಗಳ ಮಧ್ಯೆ ಏನೂ ಸಂಬಂಧ ಇರಲ್ಲ, ಈಗ ಆನ್ಲೈನ್ ಟೀಚಿಂಗು ಲರ್ನಿಂಗ್ ಅಪ್ಡೇಟ್ ಸಂಬಂಧನೇ ಇಲ್ಲ ಅಂತ ಹೇಳಿದಾಗ ನಲ್ ಹೈಪೋಥೆಸಿಸ್ ಅಂತ. ನೆಕ್ಸ್ಟ್, ಎರಡನೇದು ಆಲ್ಟರ್ನೇಟಿವ್ ಹೈಪೋಥೆಸಿಸ್, ಆಲ್ಸೋ ನೋನ್ ಆಸ್ ರಿಸರ್ಚ್ ಹೈಪೋಥೆಸಿಸ್ ಆರ್ ಸೈಂಟಿಫಿಕ್ ಹೈಪೋಥೆಸಿಸ್ ಅಂಡ್ ಪಾಸಿಟಿವ್ ಟರ್ಮ್. ಸೊ ಇದು ಉಲ್ಟಾ, ನಲ್ ಹೈಪೋಥೆಸಿಸ್ಗೆ ಆಪೋಸಿಟ್. ಇದು ಪಾಸಿಟಿವ್ ಆಗಿ, ಧನಾತ್ಮಕವಾಗಿ, ಹೌದು ಆನ್ಲೈನ್ ಟೀಚಿಂಗು ಲರ್ನಿಂಗ್ ಆಪರ್ಚುನಿಟಿಗೂ ಸಂಬಂಧ ಇದೆ. ಯಾವಾಗ ನಲ್ ಹೈಪೋಥೆಸಿಸ್ ರಿಜೆಕ್ಟ್ ಆಗುತ್ತೋ ಅವಾಗ ಅದು ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂತ ಆಗುತ್ತೆ. ನೆಗೆಟಿವ್ ಇಲ್ಲ ಅಂದ್ರೆ ಪಾಸಿಟಿವ್, ಸಂಬಂಧ ಇಲ್ಲ ಅಂದ್ರೆ ಇದೆ ಅಂತ ಅರ್ಥ. ಇದೆ ಅಂದ್ರೆ
ಹೌದು, ಅದನ್ನ ಪ್ರೂವ್ ಮಾಡೋದು. ಇಲ್ಲ ಅಂದ್ರೂ ಕೂಡ ಪ್ರೂವ್ ಮಾಡ್ತೀವಿ. ಓಕೆ, ಸೊ ಇದನ್ನ ಹೆಂಗ್ ಬರೀತಾರೆ ಅಂದ್ರೆ HA ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂತ ಬರೀತೇವೆ. ಸೊ ಇದಿಷ್ಟು ಟೈಪ್ಸ್ ಆಫ್ ಹೈಪೋಥೆಸಿಸ್. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆರ್ ಯೂಸಸ್ ಆಫ್ ಹೈಪೋಥೆಸಿಸ್. ಈ ಪ್ರಾಕಲ್ಪನೆಗಳ ಪ್ರಾಮುಖ್ಯತೆ ಏನು ಅಥವಾ ಇದರಿಂದ ಉಪಯೋಗ ಏನು? ಮೊದಲನೇದು, ಹೆಲ್ಪ್ ರಿಸರ್ಚರ್ಸ್ ಟು ಕೀಪ್ ದ ಸ್ಟಡಿ ಫೋಕಸ್ಡ್. ಸಂಶೋಧಕರು ಅಧ್ಯಯನವನ್ನು ಕೇಂದ್ರೀಕರಿಸಲು ಸಹಾಯವಾಗುತ್ತೆ. ಅಂದ್ರೆ ನಾವು ಒಂದಷ್ಟು ಊಹೆಗಳನ್ನ ಇಟ್ಕೊಂಡು ಅದನ್ನ ಪರೀಕ್ಷೆ ಮಾಡಕ್ ಹೋಗುವಾಗ ನಮ್ಮ ಅಧ್ಯಯನ ಎಲ್ಲೂ ಕೂಡ ದಾರಿ ತಪ್ಪೋದಿಲ್ಲ, ಒಂದೇ ಅಂಶದ ಕಡೆ ಕೇಂದ್ರೀಕರಿಸಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಪ್ರಾಕಲ್ಪನೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. 2, ಹೆಲ್ಪ್ ದೆಮ್ ಇಂಟರ್ಪ್ರಿಟ್ ದ ರಿಸಲ್ಟ್ಸ್ ಆಫ್ ಎ ಸ್ಟಡಿ ಅಗೇನ್ಸ್ಟ್ ದ ಅನ್ಎಸ್ಟಾಬ್ಲಿಷ್ಡ್ ಫ್ರೇಮ್ವರ್ಕ್. ನಿಶ್ಚಿತ ಚೌಕಟ್ಟಿನ ವಿರುದ್ಧ ಫಲಿತಾಂಶವನ್ನು ವಿಶ್ಲೇಷಿಸಲು ಸಾಧ್ಯವಾಗುತ್ತದೆ. ಈಗ ಇಲ್ಲ, ಇದಿಷ್ಟೇ, ಇದು ಏನು ಸಂಬಂಧ ಇಲ್ಲ, ಇದು ಆಗದೇ ಇಲ್ಲ ಅಂದ್ಕೊಂಡಿದ್ದಾಗ, ಹೌದಾ ಯಾಕಾಗಲ್ಲ, ಅದೇ ಆಗಲ್ಲ ಅನ್ನಕ್ಕೆ ಏನ್ ಕಾರಣ, ಅದ್ಯಾಕೆ ಈ ತರ ಆಗ್ತಾ ಇದೆ, ಇದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡೋದಕ್ಕೆ ಪ್ರಾಕಲ್ಪನೆ ಸಹಾಯ ಆಗುತ್ತೆ. 3, serve as a tool to advance knowledge on a particular subject. ನಿರ್ದಿಷ್ಟ ವಿಷಯದ ಬಗ್ಗೆ ಜ್ಞಾನವನ್ನು ಉನ್ನತೀಕರಿಸಲು ಸಹಾಯವಾಗುತ್ತದೆ. ಅಂದ್ರೆ ಒಂದು ವಿಷಯದ ಬಗ್ಗೆ ಹೆಚ್ಚು ತಿಳ್ಕೊಳ್ಳಕ್ಕೆ, ಆಳವಾಗಿ ಅಧ್ಯಯನ ಮಾಡೋದಕ್ಕೆ ನಮ್ಗೆ ಪ್ರಾಕಲ್ಪನೆ ಸಹಾಯ ಮಾಡುತ್ತೆ. 4th one, hypothesis usually indicate the direction of the relation between independent and dependent variable. ಈ ಇಂಡಿಪೆಂಡೆಂಟ್ ಮತ್ತೆ ಡಿಪೆಂಡೆಂಟ್ ಎರಡು ರೀತಿಯ ವೇರಿಯಬಲ್ಗಳು ಯಾವ ಕಡೆ ಸಾಗ್ತಾ ಇದೆ, ಅದು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ, ಅದಕ್ಕೆ ಸಂಬಂಧ ಇದೆಯಾ ಇಲ್ವಾ, ಇವುಗಳನ್ನ ತಿಳಿಸಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ಉಪಯೋಗಕ್ಕೆ ಬರುತ್ತೆ. 5th one, ಇಟ್ ಪ್ರಿಡಿಕ್ಟ್ಸ್ ದ ರಿಲೇಶನ್ ಬಿಟ್ವೀನ್ 2 or more ವೇರಿಯಬಲ್ಸ್. ಎರಡಕ್ಕಿಂತ ಹೆಚ್ಚು ವೇರಿಯಬಲ್ಗಳ ನಡುವಿನ ಸಂಬಂಧವನ್ನು ಊಹಿಸಲು ಸಾಧ್ಯವಾಗುತ್ತೆ. ಈಗ ಆನ್ಲೈನ್ ಟೀಚಿಂಗ್ ಒಂದು ವೇರಿಯಬಲ್, ಲರ್ನಿಂಗ್ ಆಪರ್ಚುನಿಟಿ ಇನ್ನೊಂದು ವೇರಿಯಬಲ್. ಇವೆರಡಕ್ಕೂ ಸಂಬಂಧ ಇದೆಯಾ, ಇದ್ರೆ ಅದು ಉಪಯೋಗಕ್ಕೆ ಬರುತ್ತಾ ಇಲ್ವಾ ಅನ್ನೋದನ್ನ ಪರೀಕ್ಷಿಸೋದಕ್ಕೆ ನಮ್ಗೆ ಸಹಾಯ ಆಗುತ್ತೆ. 5ನೇದು ಆಯ್ತು. 6ನೇದು, ಇಟ್ ಹೆಲ್ಪ್ಸ್ ಟು ಫ್ರೇಮ್ ಸೈಂಟಿಫಿಕ್ ಸ್ಟೇಟ್ಮೆಂಟ್ಸ್ ವಿಚ್ ಕ್ಯಾನ್ ಬಿ ಟೆಸ್ಟೆಡ್. ವೈಜ್ಞಾನಿಕ ಹೇಳಿಕೆಗಳನ್ನು ರೂಪಿಸಲು ಸಹಾಯವಾಗುತ್ತದೆ. ಈಗ ಹೇಳಿಕೆ ಅಂದ್ರೆ ಸುಮ್ನೆ ಅಂತೆಕಂತೆ ಯಾರೋ ಹೇಳಿದ್ರಂತೆ ಅಲ್ಲಂಗಾಯ್ತಂತೆ ಹಿಂಗ ಅದಲ್ಲ. ಹೌದಾ ಇಲ್ವಾ, ನಾವು ನೋಡಿದ್ದಂತೆ ಕೇಳಿದ್ದಂತೆ ಅದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ನಿರ್ಧರಿಸಕ್ಕೆ ನಮ್ಗೆ ಸಹಾಯ ಆಗುತ್ತೆ. 7, it ensures the entire research methodology or scientifically valid. ಸಂಶೋಧನೆಯ ವಿಧಾನಗಳು ವೈಜ್ಞಾನಿಕವಾಗಿದೆಯೇ ಎಂಬುದನ್ನು ಸೂಚಿಸುತ್ತದೆ. ಸೊ ನಾವು ಮಾಡ್ತಾ ಇರೋ ಅಧ್ಯಯನ ಸೂಕ್ತ ದಾರಿಯಲ್ಲಿದೆಯಾ, ನಾವೆಲ್ಲ ವೈಜ್ಞಾನಿಕ ವಿಧಾನಗಳನ್ನ ಅನುಸರಿಸ್ತಾ ಇದೀವಾ ಅಂತ ಪರೀಕ್ಷಿಸ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. 8, it helps to assume the probability of research failures and failure and progress. ಸಂಶೋಧನೆ ಅಧ್ಯಯನದ ವೈಫಲ್ಯತೆ ಅಥವಾ ಪ್ರಗತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಸೊ ನಾವು ಇದರಲ್ಲಿ ಏನಾದ್ರೂ ವಿಫಲರಾಗ್ತೀವ, ಏನಾದ್ರು ಫೇಲ್ಯೂರ್ ಆಗತ್ತಾ, ಅಥವಾ ಯಶಸ್ವಿ ಆಗ್ತೀವಾ, ಅಥವಾ ಏನಾದ್ರೂ ಬದಲಾವಣೆ ಆಗ್ತಾ ಇದೆಯಾ ನಾವು ಕಂಡ್ಕೊಳ್ತಾ ಇರುವ ಅಂಶಗಳಲ್ಲಿ ಅಂತ ಕಂಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. 9th one, it helps to provide link to the underlying theory and specific research question. ನಿರ್ದಿಷ್ಟ ಸಂಶೋಧನಾ ಪ್ರಶ್ನೆ ಮತ್ತು ಸಿದ್ಧಾಂತಗಳ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಅಂದ್ರೆ ನಾವು ಯಾವ ಸಿದ್ಧಾಂತದ ಆಧಾರ ಮೇಲೆ ಅಧ್ಯಯನ ಮಾಡ್ತಾ ಇದೀವಿ, ಅವೆರಡಕ್ಕೂ ಏನಾದ್ರೂ
ಸಂಬಂಧ ಇದೆಯಾ, ಇಲ್ಲ ಅಂದ್ರೆ ಅದನ್ನ ಹೇಗೆ ರೂಪಿಸ್ಕೊಳ್ಳೋದು, ಇದ್ರ ಬಗ್ಗೆ ನಮ್ಗೆ ಸಹಾಯ ಮಾಡುತ್ತೆ. 10. It helps in data analysis and measures the validity and reliability of the research. ಸಂಶೋಧನಾ ಅಧ್ಯಯನದ ನಿಖರತೆ ಮತ್ತು ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಮತ್ತು ದತ್ತಾಂಶದ ವಿಶ್ಲೇಷಣೆಯಲ್ಲಿ ಸಹಾಯ ಮಾಡುತ್ತದೆ. ಸೊ ಈಗ ನಾವು ಒಂದಷ್ಟು ಈಗ ಆನ್ಲೈನ್ ಟೀಚಿಂಗ್ ಇಂದ ಕಲಿಕೆ ಇಂಪ್ರೂವ್ ಆಗಿದ್ಯಾ, ಇಲ್ಲ ಅಂದ್ರೆ ಯಾಕೆ, ಇದೆ ಅಂದ್ರೆ ಯಾಕಾಗಿಲ್ಲ. ಸೊ ಈ ರೀತಿ ವಿಶ್ಲೇಷಣೆ ಮಾಡಕ್ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನಾವು ಮಾಡ್ತಾ ಇರೋ ಸಂಶೋಧನೆ ನಿಜವಾಗಿದ್ಯಾ, ನೈಜತೆಯಿಂದ ಕೂಡಿದ್ಯಾ, ಅದು ಸತ್ಯಾಸತ್ಯತೆ ಇದೆಯಾ ಅಂತ ಪರೀಕ್ಷಿಸ್ಕೊಳ್ಳೋಕ್ಕೂ ಸಹಾಯ ಮಾಡುತ್ತೆ. 11. It provides a basis or evidence to prove the validity in the research. ಸಂಶೋಧನೆಯ ನಿಖರತೆಯನ್ನು ಪರೀಕ್ಷಿಸಲು ಸಹಾಯ ಮಾಡುತ್ತದೆ. ಅಂದ್ರೆ ಅದು ಈ ಪ್ರಸ್ತುತ ಕಾಲಕ್ಕೆ ಅನುಸರಿಸುತ್ತಾ ಅನ್ವಯಿಸುತ್ತಾ ಅಂತ ಪರೀಕ್ಷಿಸಕ್ಕೂ ಸಹಾಯ ಆಗುತ್ತೆ. ನೆಕ್ಸ್ಟ್ 12. It helps to describe the research study in a concrete terms rather than theoretical terms. ಅಧ್ಯಯನವನ್ನು ಮೂರ್ತ ರೂಪದಲ್ಲಿ ವಿವರಿಸಲು ಸಹಾಯ ಮಾಡುತ್ತದೆ. ಅಂದ್ರೆ ಅದನ್ನ ಒಂದು ನಿರ್ದಿಷ್ಟ ಲಕ್ಷಣಗಳು, ಗುಣಗಳು, ಇವುಗಳ ಮೂಲಕ ವಿವರಿಸಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ಸಿದ್ಧಾಂತವಾಗಿ ಏನೇನೋ ಅಂತೆಕಂತೆಗಳು ಹೇಳೋ ಬದಲು ಅದು ವೈಜ್ಞಾನಿಕ ಆಧಾರದ ಮೇಲೆ ಸರಿ ತಪ್ಪುಗಳನ್ನ ಹೇಳಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ಸ್ಟೆಪ್ಸ್ ಇನ್ ಹೈಪೋಥಿಸಿಸ್. ನಾವು ಪ್ರಾಕಲ್ಪನೆಗಳನ್ನ ಮಾಡುವಾಗ ಏನೇನ್ ಮಾಡ್ಬೇಕು? ಮೊದಲನೇದು ಫಾರ್ಮುಲೇಷನ್ ಆಫ್ ಸಿಗ್ನಿಫಿಕೆನ್ಸ್, ಅದು ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಕಂಡುಕೊಳ್ಬೇಕು, ಇದು ಮೊದಲನೇ ಸ್ಟೆಪ್. ಎರಡನೇದು ಡಿಸಿಷನ್ ವ್ಯಾಲ್ಯೂ, ನಿರ್ಧರಿಸಬೇಕು ಮೌಲ್ಯಗಳ ಬಗ್ಗೆ, ಈ ಅಂಶಗಳು ಎಷ್ಟು ಮೌಲ್ಯ ಇದೆ ಅಥವಾ ಅದರಿಂದ ಉಪಯೋಗ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಿರ್ಧರಿಸಬೇಕು. ಮೂರನೇದು ಡಿಸಿಷನ್ ಆಫ್ ಗ್ರೂಪ್ಸ್, ಯಾವ ಸಮೂಹಗಳಿಗೆ ಸಂಬಂಧಗಳನ್ನ ಏರ್ಪಡಿಸ್ತೀವಿ ಅನ್ನೋದು ಮೂರನೇದು. ನಾಲ್ಕನೇದು ಐಡೆಂಟಿಫೈಯಿಂಗ್ ಎರರ್ಸ್, ನಾವು ಮಾಡುವ ಪ್ರಾಕಲ್ಪನೆಯಲ್ಲಿ ಏನಾದ್ರೂ ಎರರ್ ಇದೆಯಾ ಅಥವಾ ತಪ್ಪುಗಳಿದೆಯಾ ಅಂತ ಗುರುತಿಸೋದು ನಾಲ್ಕನೇದು. ಐದನೇದು ಡೇಟಾ ಕಲೆಕ್ಷನ್, ದತ್ತಾಂಶ ಸಂಗ್ರಹ ಮಾಡ್ಬೇಕಲ್ಲ. ನಾವು ಆನ್ಲೈನ್ ಟೀಚಿಂಗ್ ಲರ್ನಿಂಗ್ ಆಪರ್ಚುನಿಟಿಗೆ ಸಂಬಂಧ ಇದೆಯಾ ಅಲ್ವಾ ಅಂತ ತಿಳ್ಕೊಳಕ್ಕೆ ಒಂದಷ್ಟು ಜನ ಕೇಳ್ಬೇಕಲ್ಲ ಸ್ಟೂಡೆಂಟ್ಸ್ನ. ಸೊ ಅದನ್ನ ದತ್ತಾಂಶ ಸಂಗ್ರಹಣೆ. ಆರನೇದು ಅನಾಲಿಸಿಸ್, ತಗೊಂಡಾದ್ಮೇಲೆ ಏನ್ ಸಂಬಂಧ ಇದೆ, ಹೌದಾ ನಿಜವಾಗ್ಲೂ ಹೆಲ್ಪ್ ಆಗ್ತಾ ಇದೆಯಾ, ಸೊ ವಿಶ್ಲೇಷಣೆ ಮಾಡೋದು. ಏಳನೇದು ಫೈನಲ್ ಡಿಸಿಷನ್, ಅಂತಿಮ ನಿರ್ಧಾರ ಕೈಗೊಳ್ಳೋದು. ಇದಿಷ್ಟು ಸ್ಟೆಪ್ಸ್ ಪ್ರಾಕಲ್ಪನೆಯನ್ನು ರೂಪಿಸೋದ್ರಲ್ಲಿರುವಂತ ಹಂತಗಳು. ನೆಕ್ಸ್ಟ್, ಎರರ್ಸ್ ಇನ್ ಹೈಪೋಥಿಸಿಸ್. ನಾವು ಪ್ರಾಕಲ್ಪನೆ ಮಾಡ್ಕೋತೀವಲ್ಲ, ಅವಾಗ ಏನೇನ್ ಎರರ್ ಬರುತ್ತೆ, ತಪ್ಪುಗಳಾಗುತ್ತೆ. ಮೊದಲನೇದು ಟೈಪ್ 1 ಎರರ್ ಈಸ್ ಆಲ್ಸೋ ನೋನ್ ಆಸ್ ಆಲ್ಫಾ ಎರರ್. ಈ ತರ ತಪ್ಪು ಯಾವಾಗ ಆಗುತ್ತೆ ಅಂದ್ರೆ, when null hypothesis statement is true, we reject it. ಈಗ ಸಂಬಂಧ ಇಲ್ಲ ಅಂತ ಗೊತ್ತು ನಮ್ಗೆ, ಆನ್ಲೈನ್ ಟೀಚಿಂಗು ಲರ್ನಿಂಗ್ ಆಪರ್ಚುನಿಟಿಗೂ ಸಂಬಂಧ ಇಲ್ಲ. ಸೊ ಇವಾಗ ನಲ್ ಹೈಪೋಥಿಸಿಸ್ ನಮ್ಗೆ ಗೊತ್ತು ಆ ಸಂಬಂಧ ಇಲ್ಲ ಅಂತ, ಆದ್ರೂ ಇಲ್ಲ ಸಂಬಂಧ ಇದೆ ಅಂತ ಹುಡ್ಕೋಕ್ ಹೋಗ್ತೀವಲ್ಲ, ಅದನ್ನ ಟೈಪ್ 1 ಎರರ್ ಅಂತ ಕರಿತೀವಿ. ಇಲ್ಲದೆ ಇರೋದನ್ನ ಇದೆ ಅಂತ ತೋರ್ಸಕ್ ಹೋಗ್ತೀವಲ್ಲ ಆವಾಗ. ನೆಕ್ಸ್ಟ್, ಎರಡನೇದು ಟೈಪ್ 2 ಎರರ್. ಎರಡನೇದು ಟೈಪ್ 2 ಎರರ್ ಈಸ್ ಆಲ್ಸೋ ನೋನ್ ಆಸ್ ಬೀಟಾ ಎರರ್. We know null hypothesis is false, but we accept it. ನಮ್ಗೆ ಗೊತ್ತು ಈ ಸಂಬಂಧ ಇಲ್ಲ ಅನ್ನೋದು ಸುಳ್ಳು, ಇಲ್ಲ ಅಲ್ಲೇನೋ ಸಂಬಂಧ ಇದೆ ಅಂತ ಗೊತ್ತು, ಬಟ್ ಆದ್ರೂ ನಾವು ಒಪ್ಕೊಳಕ್ ರೆಡಿ ಇಲ್ಲ. ನಾನು ಫಸ್ಟ್ ಹೇಳಿದ್ದೆ ತಾನೆ ಸಂಬಂಧ ಇಲ್ಲ ಅಂತ, ನಾವು ಅದನ್ನೇ ನಿರೂಪಿಸ್ತೀನಿ ಅಂತ ಹೇಳಕ್ ಹೋಗ್ತೀವಲ್ಲ, ಅದನ್ನ ಟೈಪ್ 2 ಎರರ್ ಅಂತ. ಫಸ್ಟ್ ರಲ್ಲಿ ರಿಜೆಕ್ಟ್ ಮಾಡ್ತೀವಿ, ಎರಡನೇದಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ, ಎರಡೂ ಕೂಡ ತಪ್ಪು ಅಂತ ಹೇಳ್ತೀವಿ. ಸೊ ಇದಿಷ್ಟು ಹೈಪೋಥೆಸಿಸ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗಿರುವಂತ ಅಂಶ. ಸೊ ಇದು ವೈಜ್ಞಾನಿಕವಾಗಿ ರೂಪಿಸುವಂತ ಹೇಳಿಕೆಗಳು. ಸೊ ಅಂತೆಕಂತೆಗಳಲ್ಲ, ಅದಕ್ಕೇನೋ ನಿಜವಾದ ಸಂಬಂಧ ಇದೆ ಅಥವಾ ಇಲ್ಲ, ಇವುಗಳನ್ನ ನಾವು
ಕಂಡುಕೊಳ್ಳೋದೆ ಸಂಶೋಧನೆಯಲ್ಲಿ ಪ್ರಮುಖವಾದಂತ ಒಂದು ಅಂಶ ಅಂತ ತಿಳ್ಕೊಬೇಕು. ಹೈಪೋಥಿಸಿಸ್ ಇದು ಸಿಂಗ್ಯುಲರ್ ಫಾರ್ಮು. ಹೈಪೋಥೆಸಿಸ್ THESES ಅಂದ್ರೆ ಹಲವು ಅಂತ. ಹೈಪೋಥಿಸಿಸ್ SIS ಅಂದ್ರೆ ಒಂದೇ ಅಂತ. ಓಕೆ.